All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ಇವತ್ತಿನ ಈ ವಿಡಿಯೋದಲ್ಲಿ ಭವಿಷ್ಯದ ಸಮಾಜದಲ್ಲಿ ಉತ್ತಮ ವೈದ್ಯನಾಗಬೇಕೆಂದು ಕನಸು ಕಂಡಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಆ ವಿದ್ಯಾರ್ಥಿ ಪಾಲಕರಿಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ವಿವಿಧ ಮೆಡಿಕಲ್ ಕಾಲೇಜುಗಳ ಫೀಸ್ ಎಷ್ಟಿದೆ ಎನ್ನುವ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಅಂದರೆ MBBS ಕೋರ್ಸ್ಗಳಿಗೆ ಎಷ್ಟು ಕಾಲೇಜಿನ ಫೀಸ್ ಎಷ್ಟಿರುತ್ತೆ ಮತ್ತು ಕಾಲೇಜಿನ ಫೀಸ್ನ ಹೊರತುಪಡಿಸಿ ಬೇರೆ ಯಾವ್ಯಾವ ಫೀಸ್ಗಳಿರುತ್ತೆ, ಹಾಸ್ಟೆಲ್ ಫೀಸ್ಗಳು ಎಷ್ಟಿರುತ್ತೆ ಮತ್ತು ಯಾವ ಕಾಲೇಜುಗಳಲ್ಲಿ ಎಷ್ಟು ಗೌರ್ಮೆಂಟ್ ಸೀಟ್ಗಳಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನೀವು ಮೆಡಿಕಲ್ ಕೋರ್ಸ್ಗಳಿಗೆ ಅಂದರೆ MBBS ಸೀಟ್ಗಾಗಿ ನೀವು ಪ್ರವೇಶವನ್ನು ಪಡಿಬೇಕಂತಂದರೆ ಕಂಪಲ್ಸರಿ ನೀವು ನೀಟ್ ಎಕ್ಸಾಮನ್ನು ಬರೆದಿರಬೇಕು. ಮತ್ತು ಕರ್ನಾಟಕದಲ್ಲಿ ನೀವು ನೀಟ್ ಮುಖಾಂತರ 5 ರೀತಿಯಾದಂತಹ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡೆಯಬಹುದು. ಆ 5 ರೀತಿಯ ಕಾಲೇಜುಗಳು ಯಾವ್ಯಾವಪ್ಪ ಅಂತಂದರೆ, ಒಂದು ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜ್ ಅಂದರೆ ಸರ್ಕಾರಿ ಅಥವಾ ಅನುದಾನಿತ ಕಾಲೇಜುಗಳು, ಮತ್ತು ಖಾಸಗಿ ನಾನ್ ಮೈನಾರಿಟಿ ಕಾಲೇಜುಗಳು ಅಂದರೆ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜು ಇರುತ್ತೆ, ಮತ್ತು ಪ್ರೈವೇಟ್ ಮೈನಾರಿಟಿ ಕಾಲೇಜ್ ಇರುತ್ತೆ, ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ಇರುತ್ತೆ, ಮತ್ತು ಡೀಮ್ಡ್ ಯೂನಿವರ್ಸಿಟಿ. ಈ ರೀತಿಯಾದಂತಹ 5 ರೀತಿಯಾದಂತಹ ಮೆಡಿಕಲ್ ಕಾಲೇಜುಗಳು ಕರ್ನಾಟಕದಲ್ಲಿವೆ. ಸೊ ಈ ರೀತಿಯಂಥ 5 ರೀತಿಯ ಮೆಡಿಕಲ್ ಕಾಲೇಜ್ಗಳಲ್ಲಿ ನೀವು ನೀಟ್ ಮುಖಾಂತರ ನೀವು ಪ್ರವೇಶವನ್ನು ಪಡೆಯಬಹುದು. ಸೊ ಹಾಗಿದ್ರೆ ಗೌರ್ಮೆಂಟ್ ಕಾಲೇಜ್ಗಳು ಕರ್ನಾಟಕದಲ್ಲಿ ಸುಮಾರು 19 ಗೌರ್ಮೆಂಟ್ ಕಾಲೇಜ್ಗಳಿವೆ, ಮತ್ತು ಪ್ರೈವೇಟ್ ಕಾಲೇಜ್ ಅಂದರೆ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳು 13 ಇದೆ. ಅದೇ ರೀತಿ ಪ್ರೈವೇಟ್ ಮೈನಾರಿಟಿ ಕಾಲೇಜುಗಳು 12 ಇದೆ, ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳು 3 ಇದೆ, ಮತ್ತು ಡೀಮ್ಡ್ ಯೂನಿವರ್ಸಿಟಿ 5 ಇದೆ. ಸೊ ಒಟ್ಟು ಸುಮಾರು 50ಕ್ಕಿಂತ ಹೆಚ್ಚು ಮೆಡಿಕಲ್ ಕಾಲೇಜುಗಳು ಕರ್ನಾಟಕದಲ್ಲಿ ನೀಟ್ ಮುಖಾಂತರ ನೀವು ಅಡ್ಮಿಷನನ್ನು ಪಡೆಯಬಹುದು. ಸೊ ಹಾಗಿದ್ರೆ ಸೀಟ್ ಹಂಚಿಕೆ ಯಾವ ರೀತಿ ಇರುತ್ತೆ, ಸೊ ಯಾವ್ಯಾವ ಕೋಟಾದಲ್ಲಿ ವಿದ್ಯಾರ್ಥಿಗಳು MBBS ಸೀಟನ್ನು ಪಡೆದುಕೊಳ್ಬೋದು ಅಂತಂತಂದರೆ, ಸೊ ಒಟ್ಟು 5 ರೀತಿಯಾದಂತಹ ಕೋಟಾಗಳಿರುತ್ತೆ ಅಡ್ಮಿಷನ್ಗಾಗಿ. ಒಂದು ಆಲ್ ಇಂಡಿಯಾ ಕೋಟಾ ಅಂತಿರುತ್ತೆ. ಆಲ್ ಇಂಡಿಯಾ ಕೋಟಾ ಇದು ನೀಟ್ ವಿದ್ಯಾರ್ಥಿಗಳು, ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ನಮ್ಮ ರಾಜ್ಯದಲ್ಲಿ ಸೀಟನ್ನು ಪಡೆದುಕೊಳ್ಬೋದು. ಮತ್ತು ಗೌರ್ಮೆಂಟ್ ಕೋಟಾ ಅಂತಿರುತ್ತೆ, ಮತ್ತು ಪ್ರೈವೇಟ್ ಕೋಟಾ ಸೀಟ್ ಇರುತ್ತೆ, ಮತ್ತು NRI ಕೋಟಾ ಸೀಟ್ ಇರುತ್ತೆ, ಮತ್ತು ಇನ್ನೊಂದು ಅದರ್ ಕೋಟಾ ಅಂತ ಇರುತ್ತೆ. ಅದರ್ ಕೋಟಾ ಟೋಟಲ್ 5 ಕೋಟಾಗಳಲ್ಲಿ ವಿದ್ಯಾರ್ಥಿಗಳು MBBSಗಾಗಿ ಪ್ರವೇಶವನ್ನು ಪಡೆಯಬಹುದು. ಸೊ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಂದರೆ ಗೌರ್ಮೆಂಟ್ ಅಥವಾ ಏಡೆಡ್ ಅಂದರೆ ಪ್ಯೂರ್ಲಿ ಗೌರ್ಮೆಂಟ್ ಏನಿರುತ್ತೋ ಸರ್ಕಾರಿ ಕಾಲೇಜ್ಗಳಲ್ಲಿ 2 ರೀತಿ ಮುಖಾಂತರ ಅಡ್ಮಿಷನ್ನ ಪಡೆಯಬಹುದು ವಿದ್ಯಾರ್ಥಿಗಳು. ಒಂದು ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂದರೆ ಆಲ್ ಇಂಡಿಯಾ ಕೋಟಾ ಅಂತಿರುತ್ತೆ. ಅದಕ್ಕೆ 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾಕ್ಕೆ ರಿಸರ್ವ್ ಮಾಡಿರ್ತಾರೆ. ಸೊ ಇನ್ನುಳಿದ 85% ಸೀಟ್ಗಳೇನಿರುತ್ತಲ್ಲ ಅದು ಕರ್ನಾಟಕದ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ರಿಸರ್ವ್. ಅಂದರೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ 15% ಸೀಟ್ಗಳು ಅವರಿಗೆ ಫಿಕ್ಸ್ ಆಗಿರುತ್ತೆ. ಇನ್ನುಳಿದಂತಹ 85% ಸೀಟ್ ಏನಿರುತ್ತಲ್ಲ ಅದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಅದು ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮಾತ್ರ ಈ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಅದೇ ರೀತಿ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಆಲ್ ಇಂಡಿಯಾ ಕೋಟಾ ಆಲ್ ಇಂಡಿಯಾ ಕೋಟಾ ಇರೋದಿಲ್ಲ. ಅಲ್ಲಿ ಗೌರ್ಮೆಂಟ್ ಕೋಟಾ ಮುಖಾಂತರ 40% ಸೀಟ್ಗಳು ನೀವು ಪಡೆದುಕೊಳ್ಬೋದು. ಅಂದರೆ ಫೀಸ್ ಕಡಿಮೆ ಇರುತ್ತೆ ಈ ಗೌರ್ಮೆಂಟ್ ಕೋಟಾದಲ್ಲಿ. ಮತ್ತು ಪ್ರೈವೇಟ್ ಕೋಟಾ ಸೀಟ್ಗಳಲ್ಲಿ 40% ಸೀಟ್ಗಳಿರುತ್ತೆ. ಇಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ಮತ್ತು ಅದೇ ರೀತಿ 15% ಸೀಟ್ಗಳು NRI ಕೋಟಾ ಅಂತ ಇರುತ್ತೆ. ಆ ಕೋಟಾ ಮುಖಾಂತರ ನೀವು ಅಡ್ಮಿಷನ್ನ ಪಡೆಯಬಹುದು. ಸೊ ಸ್ವಲ್ಪ ಫೀಸ್ ಇವೆರಡು ಕೋಟಾಕ್ಕಿಂತ ಇಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ಮತ್ತು ಇನ್ನುಳಿದ 5% ಸೀಟ್ಗಳು ಅದರ್ಸ್ ಕೋಟಾ ಮುಖಾಂತರ ನೀವು ಪ್ರವೇಶವನ್ನು ಪಡೆಯಬಹುದು. ಇದು ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ. ಅದೇ ರೀತಿ ಪ್ರೈವೇಟ್ ಮೈನಾರಿಟಿ ಕಾಲೇಜ್ ಅಂದರೆ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಮೈನಾರಿಟಿ ಕಾಲೇಜ್ ಅಂದರೆ ತುಳು ಕೋಟಾ ಆಗಿರಲಿ, ಕೊಂಕಣಿ ಮೈನಾರಿಟಿ ಆಗಿರಲಿ, ಮುಸ್ಲಿಂ ಮೈನಾರಿಟಿ ಆಗಿರಲಿ, ಅಥವಾ ಕ್ರಿಶ್ಚಿಯನ್ ಮೈನಾರಿಟಿ ಆಗಿರಲಿ, ಈ ರೀತಿ ಇರುವಂತಹ ಮೈನಾರಿಟಿ ಕಾಲೇಜ್ಗಳು ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳಲ್ಲಿ 25% ಸೀಟ್ಗಳು ಗೌರ್ಮೆಂಟ್ ಅಡಿಯಲ್ಲಿರುತ್ತೆ, ಗೌರ್ಮೆಂಟ್ ಮುಖಾಂತರ ಇರುತ್ತೆ. ಆಮೇಲೆ 55% ಸೀಟ್ಗಳು ಪ್ರೈವೇಟ್ ಕೋಟಾದಲ್ಲಿರುತ್ತೆ, ಮತ್ತು 15% ಸೀಟ್ಗಳು NRI ಕೋಟಾದಲ್ಲಿರುತ್ತೆ, ಮತ್ತು ಇನ್ನುಳಿದ 5% ಸೀಟ್ಗಳು ಅದರ್ಸ್ ಕೋಟಾ ಮುಖಾಂತರ ಅಡ್ಮಿಷನನ್ನು ಪಡೆಯಬಹುದು. ಸೊ ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿಗಳು ಅಂದರೆ ಪ್ರತ್ಯೇಕವಾದಂಥ ಯೂನಿವರ್ಸಿಟಿಗಳನ್ನು ಕೆಲ ಕಾಲೇಜುಗಳು ಮಾಡ್ಕೊಂಡಿರುತ್ತೆ. ಅದು ಪ್ರೈವೇಟ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಅಂತಹ ಕಾಲೇಜುಗಳಲ್ಲಿ. ಸೊ ಅಂತಹ ಕಾಲೇಜುಗಳಲ್ಲಿ 40% ಸೀಟ್ಗಳು ಅಂದರೆ 40% ಸೀಟು ಗೌರ್ಮೆಂಟ್ ಮುಖಾಂತರ ಇರುತ್ತೆ, ಗೌರ್ಮೆಂಟ್ ಸೀಟ್ ಫೀಸ್ನಲ್ಲಿರುತ್ತೆ. ಅದೇ ರೀತಿ
45% ಸೀಟ್ಗಳು ಪ್ರೈವೇಟ್ ಸೀಟ್, ಅಂದರೆ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ ಇಲ್ಲಿ. ಮತ್ತು ಇನ್ನು ಉಳಿದ 15% ಸೀಟ್ಗಳು NRI ಕೋಟಾ ಇರುತ್ತೆ. ಮತ್ತು ಇಲ್ಲಿ ಅದರ್ಸ್ ಕೋಟಾದಲ್ಲಿ ಯಾವುದೇ ರೀತಿಯಾದಂತಹ ಸೀಟ್ಗಳು ಇರೋದಿಲ್ಲ. ಅದೇ ರೀತಿ ಡೀಮ್ಡ್ ಯೂನಿವರ್ಸಿಟಿ ಅಂತ ಕ್ಯಾಟಗರಿ ಕಾಲೇಜ್ನಲ್ಲಿ, ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಕೇವಲ 10-20% ಸೀಟ್ಗಳು ಮಾತ್ರ ಗೌರ್ಮೆಂಟ್ ಮುಖಾಂತರ ಇರುತ್ತೆ. ಸೊ ಇನ್ನುಳಿದ ಎಲ್ಲ ಸೀಟ್ಗಳು ಈ ಯೂನಿವರ್ಸಿಟಿಗಳು ತಮ್ಮದೇ ಆದಂತಹ ಪ್ರತ್ಯೇಕವಾದಂಥ ಎಂಟ್ರೆನ್ಸನ್ನು ಕಂಡಕ್ಟ್ ಮಾಡ್ತಾರೆ ಪ್ರತಿ ವರ್ಷ. ನೀಟೊಂದಿಗೆ ಈ ಕಾಲೇಜ್ಗಳು ತಮ್ಮದೇ ಆದಂತಹ ಪ್ರತ್ಯೇಕವಾದಂಥ ಎಂಟ್ರೆನ್ಸ್ನ ಕಂಡಕ್ಟ್ ಮಾಡ್ತಾರೆ. ಆ ಎಂಟ್ರೆನ್ಸ್ ಬರೆದು ನೀವು ಅಲ್ಲಿ ಪ್ರವೇಶವನ್ನು ಪಡೆದುಕೊಳ್ಬೋದು. ಸೊ ಗೌರ್ಮೆಂಟ್ ಮುಖಾಂತರನೇ ಬರಬೇಕು ಅಂತಂದರೆ ನಿಮಗೆ ಇರೋದು ಸೀಟ್ಗಳು ಕೇವಲ 10-20%. ಇದು ವಿವಿಧ ಕಾಲೇಜ್ಗಳಲ್ಲಿ ಸೀಟ್ ಮ್ಯಾಟ್ರಿಕ್ಸ್ನ ಈ ರೀತಿಯಾಗಿ ಸೀಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ, ಯಾವ್ಯಾವ ಕೋಟಾದಲ್ಲಿ ಯಾವ್ಯಾವ ಕಾಲೇಜ್ಗಳಲ್ಲಿ ಎಷ್ಟು ಫೀಸ್ ಇದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಯಾಕಂದರೆ ಅದು ಇಂಪಾರ್ಟೆಂಟ್. ನಾವು ಯಾಕಂದರೆ ಸೀಟ್ ಸೆಲೆಕ್ಟ್ ಮಾಡಬೇಕಂತಂದರೆ ಯಾವ ಕಾಲೇಜ್ನಲ್ಲಿ ನಮಗೆ ಫೀಸ್ ಎಷ್ಟು ಕಟ್ಟಕ್ಕಾಗುತ್ತೆ ಅನ್ನುವ ಮುಖಾಂತರ ಅದನ್ನು ನಾವು ಸೀಟನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲಿಗೆ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜ್ದಲ್ಲಿ ನೋಡೋದಂತಂದರೆ, ಸೊ ಮೊದಲೇ ಹೇಳಿದಾಗೆ ನಾನು ಇಲ್ಲಿ 2 ರೀತಿಯಾದಂಥ ಅಡ್ಮಿಷನ್ನ ಪಡೆಯಬಹುದು. ನೀವೊಂದು ಆಲ್ ಇಂಡಿಯಾ ಕೋಟಾದಲ್ಲಿ ಅಡ್ಮಿಷನ್ನ ಪಡೆಯಬಹುದು, ಇಲ್ಲ ಅಂತಂದರೆ ಗೌರ್ಮೆಂಟ್ ಕೋಟಾದಲ್ಲಿ ನೀವು ಅಡ್ಮಿಷನ್ನ ಪಡೆಯಬಹುದು. ಸೊ ಆಲ್ ಇಂಡಿಯಾ ಮುಖಾಂತರ ನೀವು ಮತ್ತು ಗೌರ್ಮೆಂಟ್ ಫೀಸ್ ಎರಡರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರಲ್ಲ. ಯಾಕಂದರೆ ಗೌರ್ಮೆಂಟ್ ಪ್ಯೂರ್ಲಿ ಗೌರ್ಮೆಂಟ್ ಸೀಟ್ ಆಗಿರುತ್ತೆ, ಫೀಸ್ ಕೂಡ ಸೇಮ್ ಇರುತ್ತೆ. ಸೊ ಇಲ್ಲಿ ಈ ಗೌರ್ಮೆಂಟ್ ಕಾಲೇಜ್ನಲ್ಲಿ ಪ್ರವೇಶವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ಯೂರ್ಲಿ ಗೌರ್ಮೆಂಟ್ ಸೀಟ್ ಇರುತ್ತೆ. ಇಲ್ಲಿ 50,000-70,000 ಫೀಸ್ ಇರುತ್ತೆ. ನಾನು ದಯವಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾನು ರೇಂಜ್ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಕಳೆದ ವರ್ಷದ ಫೀಸ್ಗೂ ಮತ್ತು ಈ ವರ್ಷದ ಫೀಸ್ಗೂ ಕೆಲವು ವ್ಯತ್ಯಾಸಗಳಿರ್ಬೋದು. ಸೊ ಆದರೆ ಸರ್ಕಾರ ಏನು ಹೇಳಿದೆ, ಯಾವುದೇ ರೀತಿಯಾದಂಥ ಫೀಸ್ನಲ್ಲಿ ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಿದ್ರೆ, ಅಂದರೆ ಸಣ್ಣ ಪುಟ್ಟ ವ್ಯತ್ಯಾಸ ಇರುವ ಕಾರಣ ನಾನು ಒಂದು ರೇಂಜನ್ನು ಹೇಳ್ತಾ ಇದ್ದೀನಿ. 50,000-70,000 ಇಲ್ಲಿ ಫೀಸ್ ಇರುತ್ತೆ. ಈ ಫೀಸ್ನಲ್ಲಿ ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸ್ ಆಗಿರಲಿ, ಕಾಲೇಜ್ ಟ್ಯೂಷನ್ ಫೀಸ್ ಆಗಿರಲಿ ಎಲ್ಲ ಕವರ್ ಆಗಿರುತ್ತೆ. ಸೊ ಈ ಫೀಸನ್ನು ಹೊರತುಪಡಿಸಿ ಹಾಸ್ಟೆಲ್ ಮತ್ತು ಮೆಸ್, ಇನ್ ಕೇಸ್ ನೀವು ಹಾಸ್ಟೆಲ್ನಲ್ಲಿ ಇದ್ದೀರಪ್ಪ ಅಂತಂದರೆ ನಿಮ್ಮ ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಟೆಲ್ ಇರುತ್ತೆ. ಯಾಕಂದರೆ ಗೌರ್ಮೆಂಟ್ ಕಾಲೇಜ್ ಅಂತಂದರೆ ಪ್ಯೂರ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಇರುತ್ತೆ. ಸೊ ಸುಮಾರು 40,000-60,000 ನಿಮ್ಮ ಹಾಸ್ಟೆಲ್ ಪ್ಲಸ್ ಮೆಸ್ ಫೀಸ್ ಆಗಿರುತ್ತೆ. ಎರಡೂ ಆಗಿರುತ್ತೆ, ಹಾಸ್ಟೆಲ್ ಮತ್ತು ಮೆಸ್ ಎರಡು. ಒಂದು ವರ್ಷದ ಫೀಸು 40,000-60,000 ಇದೆ. ಡಿಪೆಂಡ್ಸ್ ಅಪಾನ್ ದ ಕಾಸ್ಟು ಮತ್ತು ಆ ಹಾಸ್ಟೆಲ್ನಲ್ಲಿ ಯಾವ ರೀತಿ ಫೆಸಿಲಿಟಿ ಇದೆ ಮತ್ತು ಹಾಸ್ಟೆಲ್ ಮೆಸ್ ಯಾವ ರೀತಿ ಇದೆ ಅದ್ರ ಮೇಲೆ ಇದು ವೇರಿ ಆಗ್ತಾ ಇರುತ್ತೆ. ಅದರ್ ಫೀಸ್ ಅಂತ ಕೆಲವೊಂದು ಮಿಸ್ಲೇನಿಯಸ್ ಫೀಸ್ ಇರುತ್ತೆ, ಅದು 10,000-15,000 ರೂಪಾಯಿ ಇರುತ್ತೆ. ಸೊ ಇದು ಗೌರ್ಮೆಂಟ್ ಕಾಲೇಜ್ನಲ್ಲಿ 10,000-15,000 ರೂಪಾಯಿ ಏನಪ್ಪ ಅಂತಂದರೆ ಲೈಬ್ರರಿ ಫೀಸ್ ಆಗಿರಲಿ ಅಥವಾ ಅದರ್ ಸ್ಟೂಡೆಂಟ್ ಯೂನಿಯನ್ ಫೀಸ್ ಆಗಿರಲಿ. ಸೊ ಈ ರೀತಿ ಸಣ್ಣ ಪುಟ್ಟ ಫೀಸ್ಗಳಿರುತ್ತೆ, ಅದೆಲ್ಲ ಸೇರಿ ಒಂದು 10,000-15,000 ರೂಪಾಯಿ ಆಗಿರುತ್ತೆ. ಸೊ ಇದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಸೀಟನ್ನು ಗೌರ್ಮೆಂಟ್ ಮುಖಾಂತರ, ಅಂದರೆ ನೀಟ್ ಮುಖಾಂತರ ಗೌರ್ಮೆಂಟ್ ಕಾಲೇಜ್ನಲ್ಲಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಫೀಸ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ಇದಲ್ಲದೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗಳು ಕೂಡ ಅಪ್ಲೈ ಮಾಡ್ಬೋದು. ಸೊ ಅವರು ಯಾವ್ಯಾವ ಸ್ಕಾಲರ್ಶಿಪ್ಗೆ ಅವರವರ ಕ್ಯಾಟಗರಿ ಮುಖಾಂತರ ಯಾವ್ಯಾವ ಸ್ಕಾಲರ್ಶಿಪ್ಗೆ ಅವರು ಎಲಿಜಿಬಲ್ ಇರ್ತಾರೆ, ಆ ಸ್ಕಾಲರ್ಶಿಪ್ಗಳೇ ಅಪ್ಲೈ ಮಾಡಿದರೆ ಸ್ಕಾಲರ್ಶಿಪ್ ಅಮೌಂಟು 20,000ದಿಂದ 3,00,000 ಕೂಡ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ಪಡೆಯಬಹುದು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ವಿದ್ಯಾರ್ಥಿಗಳು ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಉಪಯುಕ್ತವಾಗುತ್ತೆ ಸ್ಕಾಲರ್ಶಿಪ್ ಅಮೌಂಟು. ಸೊ ಆ ಕಾರಣದಿಂದ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಯಾವಾಗ ಬಿಡ್ತಾರೆ, ನೀವು ಯಾವ ಕ್ಯಾಟಗರಿಗೆ ಎಲಿಜಿಬಲ್ ಆಗಿರ್ತೀರ ಆ ಕ್ಯಾಟಗರಿಗೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಎಷ್ಟೋ ಗೌರ್ಮೆಂಟ್ ಸ್ಕಾಲರ್ಶಿಪ್ಗಳು ಕೂಡ ಇದೆ, ಅದಲ್ಲದೆ ಖಾಸಗಿ ಸ್ಕಾಲರ್ಶಿಪ್ಗಳು ಕೂಡ ನಡೀತದೆ. ಅಂದರೆ ಸಂಘ ಸಂಸ್ಥೆಗಳು ಕೂಡ ಕೆಲ ಸ್ಕಾಲರ್ಶಿಪ್ಗಳು ಮೆಡಿಕಲ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಕೆಲ ಸ್ಕಾಲರ್ಶಿಪ್ಗಳನ್ನು ನೀಡ್ತಾರೆ. ಅವಗೂ ಕೂಡ ಆ ಸ್ಕಾಲರ್ಶಿಪ್ಗಳು ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಹಾಗಿದ್ರೆ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜ್ನಲ್ಲಿ ಸೀಟನ್ನು ಪಡೆದಂಥ ವಿದ್ಯಾರ್ಥಿಗಳ ಫೀಸ್ ಏನಿರುತ್ತೆ ಅದು 50,000-70,000 ಇರುತ್ತೆ. ಹಾಸ್ಟೆಲ್ ಫೀಸ್ 40,000-60,000 ಇನ್ಕ್ಲೂಡಿಂಗ್ ಮೆಸ್ ಫೀಸ್ ಹೇಳ್ತಾ ಇದ್ದೀನಿ. ಮತ್ತು ಅದರ್ ಫೀಸ್ ಏನಿದೆಯಲ್ಲ, ಮೊದಲೇ ಹೇಳಿದಾಗೆ ಲೈಬ್ರರಿ, ಈ ಸ್ಟೂಡೆಂಟ್ ಯೂನಿಯನು, ಯೂತ್ ರೆಡ್ ಕ್ರಾಸು, NSS ಫೀಸು ಇದೆಲ್ಲ ಸೇರಿ ಸುಮಾರು 10,000-15,000 ಇರುತ್ತೆ. ಮತ್ತು ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡಿದರೆ, ಸ್ಕಾಲರ್ಶಿಪ್ ನೀವು ಎಲಿಜಿಬಲ್ ಇದ್ದರೆ ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ಇರೋದು 20,000-3,00,000, 20,000ದಿಂದ 3,00,000 ನೀವು ಸ್ಕಾಲರ್ಶಿಪ್ಪನ್ನು ಪಡೆಯಬಹುದು. ಸೊ ಮುಂದೆ ನಾವು ಪ್ರೈವೇಟ್ ಮೈನಾರಿಟಿ ಕಾಲೇಜ್ನಲ್ಲಿ ನೋಡೋಣ. ಪ್ರೈವೇಟ್ ಮೈನಾರಿಟಿ ಕಾಲೇಜ್ ಯಾವಪ್ಪ ಅಂತಂದ್ರೆ, ಪ್ರೈವೇಟ್ ಮೈನಾರಿಟಿ ಕಾಲೇಜ್ ಪ್ಯೂರ್ಲಿ ಪ್ರೈವೇಟ್ ಬಾಡಿ, ಇದು ಯಾವುದೇ ರೀತಿಯಂಥ ಸರ್ಕಾರದ ಅಡಿಯಲ್ಲಿ ಇರೋದಿಲ್ಲ, ಸಪ್ರೇಟ್ ಆಗಿ ಸೆಲ್ಫ್ ಫೈನಾನ್ಸ್ಡ್ ಕಾಲೇಜ್ ಅಂತ ಹೇಳ್ತೀವಿ ನಾವು. ಆ ರೀತಿಯಾದಂತಹ ಮೆಡಿಕಲ್ ಕಾಲೇಜ್ಗಳಲ್ಲಿ ಆಲ್ ಇಂಡಿಯಾ ಕೋಟಾದ ಸೀಟ್ಗಳು ಇರೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ಆಲ್ ಇಂಡಿಯಾ ಅಂದರೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೀಟ್
ಪಡೆಯುವಂಥ ಅವಕಾಶ ಇರೋದಿಲ್ಲ. ಇಲ್ಲಿ ಯಾವುದೇ ಎಲ್ಲ ಸೀಟ್ಗಳು ಸಂಪೂರ್ಣವಾಗಿ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಇರುತ್ತೆ. ಸೊ ಮೊದಲೇ ನಾನು ಸೀಟ್ ಡಿಸ್ಟ್ರಿಬ್ಯೂಷನ್ ಆಲ್ರೆಡಿ ಹೇಳಿದ್ದೇನೆ, ಮತ್ತೆ ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಇಲ್ಲಿ. ಸೊ ಪ್ರೈವೇಟ್ ಕಾಲೇಜ್ನಲ್ಲಿ ಕೆಲ ಸೀಟ್ಗಳು ಗೌರ್ಮೆಂಟ್ ಸೀಟ್ ಅಂತ ಇರುತ್ತೆ, ಗೌರ್ಮೆಂಟ್ ಸೀಟ್ ಅಂತ ಇರುತ್ತೆ. ಆ ಗೌರ್ಮೆಂಟ್ ಸೀಟಲ್ಲಿ ನಿಮಗೇನಾದರೂ ಸೀಟ್ ಅಲೌಟ್ ಆಯ್ತು ಅಂತಂದರೆ ಅದರ ಫೀಸು ನಿಮಗೆ 1.1 ಅಂದರೆ 1.1 ಲ್ಯಾಕ್ಸ್ ಟು 1.5 ಲ್ಯಾಕ್ಸ್, 1,10,000ದಿಂದ 1.5 ಲಕ್ಷದವರೆಗೂ ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಕೋಟಾದಲ್ಲಿ ಪ್ರೈವೇಟ್ ಕಾಲೇಜ್ನ ಗೌರ್ಮೆಂಟ್ ಕೋಟಾದಲ್ಲಿ ನೀವು ಸೀಟನ್ನು ಪಡೆದರೆ 1 ಲಕ್ಷದಿಂದ 1.5 ಲಕ್ಷದವರೆಗೆ ಫೀಸ್ ಇರುತ್ತೆ. ಮತ್ತು ಹಾಸ್ಟೆಲ್ ಫೀಸ್, ನಾನು ಗೌರ್ಮೆಂಟ್ ಹಾಸ್ಟೆಲ್ನ ಹೇಳ್ತಾ ಇದ್ದೀನಿ, ಯಾಕಂದರೆ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಪಡೆದಿರ್ತಾರೆ ಗೌರ್ಮೆಂಟ್ ಹಾಸ್ಟೆಲ್ ಫೀಸ್ನ ಹೇಳ್ತಾ ಇದ್ದೀನಿ. ಸೇಮ್ 40,000ರಿಂದ 60,000 ಇರುತ್ತೆ. ಮತ್ತು ಅದರ್ಸ್ ಫೀಸ್ ಏನಿರುತ್ತೆ ಅಲ್ಲ, ಇಲ್ಲಿ 15,000ರಿಂದ 20,000 ರೂಪಾಯಿ ಇರುತ್ತೆ, ಬೇಸ್ಡ್ ಆನ್ ದ ಫೆಸಿಲಿಟೀಸ್. ಯಾಕಂದರೆ ಪ್ರೈವೇಟ್ ಕಾಲೇಜ್ ಆದ್ದರಿಂದ ಸ್ವಲ್ಪ ಫೆಸಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಆಯಾ ಫೆಸಿಲಿಟಿಗೆ ಅನುಗುಣವಾಗಿ ಇಲ್ಲಿ ಸ್ವಲ್ಪ ಫೀಸನ್ನು ಕೂಡ ಜಾಸ್ತಿ ಇಟ್ಟಿರ್ತಾರೆ. 15,000ರಿಂದ 20,000 ಇದು ನಿಮ್ಮ ಯೋಗ ಫೀಸ್, ಯೋಗ ಟ್ರೈನಿಂಗ್ ಫೀಸ್ ಆಗಿರಲಿ, ಯೂತ್ ರೆಡ್ ಕ್ರಾಸ್ ಫೀಸ್ ಆಗಿರಲಿ, ಸ್ಪೋರ್ಟ್ಸ್ ಫೀಸ್ ಆಗಿರಲಿ, ಆ ರೀತಿಯಾದಂಥ ಎಲ್ಲ ಫೀಸ್ನ ಇನ್ಕ್ಲೂಡ್ ಮಾಡಿ ಸುಮಾರು 15,000ರಿಂದ 20,000 ಇರುತ್ತೆ. ಅದೇ ರೀತಿ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳು ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬಹುದು. ಅದು ಗೌರ್ಮೆಂಟ್ ಕೋಟಾಯಿಂದ ಮಾತ್ರ, ಗೌರ್ಮೆಂಟ್ ಸೀಟ್ ಅಲೌಟ್ ಆಗಿತ್ತಂದರೆ ಮಾತ್ರ ನೀವು ಅದನ್ನು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಅದೇ ರೀತಿ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಕೋಟಾ ಸೀಟ್ ಅಂತ ಇರುತ್ತೆ, ಪ್ರೈವೇಟ್ ಕೋಟಾ ಸೀಟ್ ಇರುತ್ತೆ, ಕೆಲ ಸೀಟ್ಗಳು, ಸಮ್ ಪರ್ಸೆಂಟೇಜ್ ಆಫ್ ಸೀಟ್ಗಳು. ಅದರಲ್ಲಿ ನೀವೇನಾದರೂ ನಿಮಗೆ ಸೀಟ್ ಅಲೌಟ್ ಆಯ್ತಪ್ಪ ಅಂತಂದರೆ, ನಿಮ್ಮ ರ್ಯಾಂಕಿಂಗ್ಗೆ ಅನುಗುಣವಾಗಿ ಅದರಲ್ಲಿ ನಿಮಗೆ ಸೀಟ್ ಅಲೌಟ್ ಆಯ್ತು ಅಂತಂದರೆ ಆ ಸೀಟಿನ ಫೀಸ್ ಏನಿರುತ್ತಲ್ಲ ಅದು 7 ಲಕ್ಷದಿಂದ 9.5 ಲಕ್ಷ, ಅಂದರೆ 7 ಲ್ಯಾಕ್ಸ್ ಟು 9.5 ಲ್ಯಾಕ್ಸ್ ನಿಮ್ಮ ಕಾಲೇಜ್ ಫೀಸ್ ಇರುತ್ತೆ. ಮತ್ತು ಹಾಸ್ಟೆಲ್ ಫೀಸ್ ಏನಿರುತ್ತಲ್ಲ, ಇದು ಪ್ರೈವೇಟ್ ಹಾಸ್ಟೆಲ್ ಅಂತ ಹೇಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಪ್ರೈವೇಟ್ ಕೋಟಾದಲ್ಲಿ ನಿಮ್ಗೆ ಸೀಟ್ ಅಲೌಟ್ ಆದರೆ ನೀವು ಗೌರ್ಮೆಂಟ್ ಹಾಸ್ಟೆಲ್ನಲ್ಲಿ ನೀವು ಇರ್ಬೋದು. ಸೊ ಪ್ರೈವೇಟ್ ಹಾಸ್ಟೆಲ್ ಫೀಸ್ ಏನಿರುತ್ತಲ್ಲ, ಇನ್ಕ್ಲೂಡಿಂಗ್ ಮೆಸ್ ಫೀಸ್, 1 ವರ್ಷದ ಮೆಸ್ ಫೀಸ್ ಮತ್ತು ಹಾಸ್ಟೆಲ್ ಫೀಸ್ ಏನಿರುತ್ತಲ್ಲ 1 ಲಕ್ಷದಿಂದ 1.5 ಲಕ್ಷ ಇರುತ್ತೆ. ಅದೇ ರೀತಿ ಇನ್ನುಳಿದ ಮಿಸ್ಲೇನಿಯಸ್ ಫೀಸ್, ಅದರ್ ಫೀಸು 15,000ರಿಂದ 20,000 ಇರುತ್ತೆ. ಮತ್ತು ಈ ವಿದ್ಯಾರ್ಥಿಗಳು ಕೂಡ ಪ್ರೈವೇಟ್ ಮೈನಾರಿಟಿ ಸೀಟಲ್ಲಿ ಪ್ರೈವೇಟ್ ಕೋಟಾ ಸೀಟನ್ನು ಪಡೆದಂತಹ ವಿದ್ಯಾರ್ಥಿಗಳು, ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ ಪ್ರೈವೇಟ್ ಸೀಟ್ ಪಡೆದಂಥ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಅದರ ಸ್ಕಾಲರ್ಶಿಪ್ ಅಮೌಂಟ್ ಸುಮಾರು 20,000ದಿಂದ 3 ಲಕ್ಷದವರೆಗೆ ನೀವು ಸ್ಕಾಲರ್ಶಿಪ್ನ ಪಡೆದುಕೊಳ್ಬೋದು. ಅದೇ ರೀತಿ ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜ್ಗಳಲ್ಲಿ ಇನ್ನೊಂದು ಅಡಿಷನಲ್ ನೀವು ಕೋಟಾ ಇರುತ್ತೆ, ಅದು ಮ್ಯಾನೇಜ್ಮೆಂಟ್ ಆ್ಯಂಡ್ NRI ಕೋಟಾ. ಮ್ಯಾನೇಜ್ಮೆಂಟ್ ಮತ್ತು NRI ಕೋಟಾದಲ್ಲಿ ಫೀಸು ಆಲ್ಮೋಸ್ಟ್ ಒಂದು 10-15 ಪಟ್ಟು ಜಾಸ್ತಿ ಇರುತ್ತೆ ಮ್ಯಾನೇಜ್ಮೆಂಟ್ ಮತ್ತು NRI ಕೋಟಾದಲ್ಲಿ. ಸೊ ಇಲ್ಲಿ ನಿಮ್ಮ ಕಾಲೇಜ್ ಫೀಸೇ ಇರೋದು ಸುಮಾರು 25 ಲಕ್ಷದಿಂದ 50 ಲಕ್ಷದವರೆಗೆ ನಿಮ್ಮ ಕಾಲೇಜ್ ಫೀಸ್ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಮತ್ತು NRI ಕೋಟಾದಲ್ಲಿರುವಂಥ ವಿದ್ಯಾರ್ಥಿಗಳು 25 ಲಕ್ಷದಿಂದ 50 ಲಕ್ಷದವರೆಗೆ ನಿಮ್ಮ 1 ವರ್ಷದ ಫೀಸ್ ಆಗಿರುತ್ತೆ. ದಯವಿಟ್ಟು ತಿಳ್ಕೊಬೇಕಿದ್ದನ್ನು. ಇದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ 25ರಿಂದ 50 ಲಕ್ಷ ಏನಿರುತ್ತಲ್ಲ, ಬೇಸ್ಡ್ ಆನ್ ದ ಕಾಲೇಜ್, ಒಂದೊಂದು ಕಾಲೇಜ್ನಲ್ಲಿ ಒಂದೊಂದು ರೀತಿಯಾದಂಥ ಫೀಸ್ ಇರುತ್ತೆ. ಕೆಲವು ಕಾಲೇಜ್ನಲ್ಲಿ 28 ಲಕ್ಷ ಇದೆ, ಕೆಲವು ಕಾಲೇಜ್ನಲ್ಲಿ 30 ಲಕ್ಷ ಇದೆ. ಸೊ ಹೀಗಾಗಿ ಅಲ್ಲಲ್ಲಿ ಆಯಾ ಕಾಲೇಜ್ನ ಅನುಗುಣವಾಗಿ ಈ NRI ಕೋಟಾದಲ್ಲಿ ಸೀಟ್ ಇರುತ್ತೆ. ಸೊ ಯೂಶ್ವಲಿ NRI ಕೋಟಾ ಅಂತಂದರೆ ಬೇರೆ ವಿದೇಶದಲ್ಲಿರುವ ವಿದ್ಯಾರ್ಥಿಗಳು ಅಥವಾ ಇಂಡಿಯನ್ಸೇ ಬೇರೆ ದೇಶದಲ್ಲಿ ಇರ್ತಾರಲ್ಲ ಆ ವಿದ್ಯಾರ್ಥಿಗಳು ಈ NRI ಕೋಟಾದಲ್ಲಿ ಸೀಟನ್ನು ಪಡೆದುಕೊಳ್ಬೋದು. ಮತ್ತು NRI ಕೋಟಾದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೀಸ್ ಏನಿರುತ್ತಲ್ಲ ಅದು 1.5 ಲಕ್ಷದಿಂದ 2.5 ಲಕ್ಷ ಇರುತ್ತೆ. ಪ್ರತ್ಯೇಕವಾದಂಥ ಹಾಸ್ಟೆಲ್ಗಳಿರುತ್ತೆ NRI ಕೋಟಾ ವಿದ್ಯಾರ್ಥಿಗಳಿಗಾಗಿ. ಸೊ ಹೀಗಾಗಿ ಅಲ್ಲಿ ಸ್ವಲ್ಪ ಹಾಸ್ಟೆಲ್ ಫೀಸ್ ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿ ಅದರ್ ಫೀಸ್ನ ಹೇಳಿದಾಗೆ ಲೈಬ್ರರಿ ಫೀಸು ಅದೆಲ್ಲ ಎಕ್ಸ್ಟ್ರಾ ಅಡಿಷ್ನಲ್ ಏನು ಫೀಸ್ ಇರುತ್ತಲ್ಲ ಅದೊಂದು 10ರಿಂದ 20,000 ಫೀಸ್ ಇರುತ್ತೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ NRI ಕೋಟಾ ಮುಖಾಂತರ ಅಡ್ಮಿಷನ್ ಪಡೆದಂತಹ ವಿದ್ಯಾರ್ಥಿಗಳು ಅಥವಾ ಮ್ಯಾನೇಜ್ಮೆಂಟ್ ಮುಖಾಂತರ ಅಡ್ಮಿಷನ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಸ್ಕಾಲರ್ಶಿಪ್ ಅಪ್ಲೈ ಮಾಡಲು ಅವಕಾಶ ಇರೋದಿಲ್ಲ. ಇದು ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ. ಸೊ ಇನ್ನೊಂದು ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ ಇನ್ನೊಂದು ಅದರ್ ಕೋಟಾ ಅಂತ ಇರುತ್ತೆ, ಕಡಿಮೆ ಸೀಟ್ ಇರುತ್ತೆ, ಸುಮಾರು 5% ಸೀಟ್ಗಳು ಮಾತ್ರ ಇರುತ್ತೆ. ಅಂದರೆ 100ಕ್ಕೆ 4 ಅಥವಾ 5 ಸೀಟ್ಗಳು ಅಷ್ಟೇ ಇರುತ್ತೆ. ಇದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅಂಡರ್ ಅವರ ಕೈಯಲ್ಲೇ ಇರುತ್ತೆ. ಸೊ ಇಲ್ಲೇನಿರುತ್ತಲ್ಲ ಸುಮಾರು 25ರಿಂದ 50 ಲಕ್ಷ ಆಲ್ಮೋಸ್ಟ್ ಸೇಮ್ ಇರುತ್ತೆ. NRI ಕೋಟಾ ಮತ್ತು ಅದರ್ ಕೋಟಾ ಫೀಸ್ ಫೀಸ್ ಸ್ಟ್ರಕ್ಚರ್ ಏನಿದೆಯಲ್ಲ ಅದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಏನಿದೆ ಅಲ್ಲ ಇಲ್ಲಿ 1 ಲಕ್ಷದಿಂದ 1.5 ಲಕ್ಷದವರೆಗೆ ನಿಮ್ಮ ಹಾಸ್ಟೆಲ್ ಫೀಸು ಅಥವಾ ಮೆಸ್ ಫೀಸ್ ಆಗುತ್ತೆ, ಎರಡೂ ಸೇರಿ. ಮತ್ತು ಅದರ್ ಫೀಸು ಇದು 15ರಿಂದ 20,000 ಇರುತ್ತೆ. ಮತ್ತು ಅದರ್ಸ್ ಕೋಟಾದಲ್ಲಿ ಅಡ್ಮಿಷನ್ ಪಡೆದಂಥ ವಿದ್ಯಾರ್ಥಿಗಳು ಕೂಡ ಯಾವುದೇ ರೀತಿಯಾದ ಸ್ಕಾಲರ್ಶಿಪ್ ಅಪ್ಲೈ ಮಾಡಲು ಅವಕಾಶ ಇರೋದಿಲ್ಲ. ಇದು ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿರುವಂತಹ ಫೀಸ್ ಸ್ಟ್ರಕ್ಚರ್ ಆಯಿತು.
ಸೊ ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳು. ಮೊದಲೇ ಹೇಳಿದಾಗೆ ನಾನು ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳು ಯಾವ್ಯಾವಪ್ಪ ಅಂತಂದರೆ ತುಳು ಕೋಟ, ಕೊಂಕಣಿ ಆಗಲಿ, ಮತ್ತು ಕ್ರಿಶ್ಚಿಯನ್ ಮೈನಾರಿಟಿ ಆಗಿರಲಿ, ಮುಸ್ಲಿಂ ಮೈನಾರಿಟಿ ಆದಂತಹ ಆಡಳಿತ ಆ ಒಂದು ಸಂಸ್ಥೆಗಳು ಅಥವಾ ಆ ಒಂದು ಟ್ರಸ್ಟ್ನಲ್ಲಿರುವಂತಹ ಕಾಲೇಜ್ಗಳನ್ನು ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳಂತ ಹೇಳ್ತೀವಿ ನಾವು. ಸೊ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಆಲ್ ಇಂಡಿಯಾ ಕೋಟಾ ಮುಖಾಂತರ ಯಾವುದೇ ರೀತಿಯಾದಂತಹ ಸೀಟ್ಗಳು ಇರೋದಿಲ್ಲ. ಸೊ ಇಲ್ಲಿಯೂ ಕೂಡ ಗೌರ್ಮೆಂಟ್ ಸೀಟಲ್ಲಿ ನೀವು ಪ್ರವೇಶವನ್ನು ಪಡೆದ್ರೆ, ಪ್ರೈವೇಟ್ ಮೈನಾರಿಟಿಯಲ್ಲಿ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಅಂದರೆ ಗೌರ್ಮೆಂಟ್ ಕೋಟಾ ಅಡಿಯಲ್ಲಿ ನೀವು ಸೀಟನ್ನು ಪಡೆದ್ರೆ 1 ಲಕ್ಷದಿಂದ 1.5 ಲಕ್ಷದವರೆಗೆ ನಿಮ್ಮ ಕಾಲೇಜ್ ಫೀಸ್ ಇರುತ್ತೆ. ಇದರಲ್ಲಿ ನಿಮ್ಮ ಯೂನಿವರ್ಸಿಟಿ ಫೀಸ್ ಆಗಿರಲಿ ಮತ್ತು ನಿಮ್ಮ ಟ್ಯೂಷನ್ ಫೀಸ್ ಆಗಿ ಎರಡೂ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಅದೇ ರೀತಿ ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಅಂತಲ್ಲ, ಗೌರ್ಮೆಂಟ್ ಹಾಸ್ಟೆಲ್ ಫೀಸ್ನ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಸೊ ಇಲ್ಲಿ ನಿಮ್ಮ ಹಾಸ್ಟೆಲ್ ಫೀಸ್ ಇರೋದು 40,000ರಿಂದ 60,000ದವರೆಗೆ. ಕಾಮನ್ ಹಾಸ್ಟೆಲ್ ಇರುತ್ತೆ, ಅದೊಂದು ವೆರಿ ಇಂಪಾರ್ಟೆಂಟು. ನೀವು ಇಂಡಿವಿಜುವಲ್, ನಾನು ಗೌರ್ಮೆಂಟ್ ಸೀಟಲ್ಲೇ ಗೌರ್ಮೆಂಟ್ ಕೋಟಾದಲ್ಲೇ ಸೀಟ್ ಪಡೆದು ನನಗೆ ಇಂಡಿವಿಜುವಲ್ ರೂಮ್ನ ಹಾಸ್ಟೆಲ್ಗಳು ಬೇಕಂತಂತಂದರೆ ನಿಮಗೆ ಆವಾಗ ಫೀಸ್ ಜಾಸ್ತಿ ಆಗುತ್ತೆ. ಸೊ ಇದು ಕಾಮನ್ ಶೇರಿಂಗ್ ರೂಮ್ಸ್ಗಳಿರುತ್ತೆ, ಆ ಕಾರಣದಿಂದ ಇಲ್ಲಿ ಫೀಸು ಕಡಿಮೆ ಇರುತ್ತೆ. ಮತ್ತು ಅದರ್ ಫೀಸ್, ಸೊ ಲೈಬ್ರರಿ ಆಗಿರಲಿ, ಸ್ಪೋರ್ಟ್ಸ್ ಫೀಸ್ ಆಗಿರಲಿ, ನಿಮ್ಮ ಸ್ಟೂಡೆಂಟ್ ಯೂನಿಯನ್ ಫೀಸ್ ಆಗಿರಲಿ, ಇದೆಲ್ಲ ಫೀಸ್ಗಳು ಅದರ್ ಮಿಸ್ಲೇನಿಯಸ್ ಫೀಸ್ನಲ್ಲಿ 15,000ರಿಂದ 20,000ದವರೆಗೆ ಫೀಸ್ ಇರುತ್ತೆ. ಮತ್ತು ಇಲ್ಲಿ ಕೂಡ ವಿದ್ಯಾರ್ಥಿಗಳು ಅಂದರೆ ಪ್ರೈವೇಟ್ ಮೈನಾರಿಟಿ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾ ಅಡಿಯಲ್ಲಿ ಪ್ರವೇಶವನ್ನು ಪಡೆದ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಸ್ಕಾಲರ್ಶಿಪ್ ಅಮೌಂಟ್ ಮೊದಲೇ ಹೇಳಿದಾಗೆ 20,000ದಿಂದ 3 ಲಕ್ಷದವರೆಗೆ ಸ್ಕಾಲರ್ಶಿಪ್ ಅಮೌಂಟ್ ಇರುತ್ತೆ. ಅದೇ ರೀತಿ ಪ್ರೈವೇಟ್ ಮೈನಾರಿಟಿ ಕಾಲೇಜ್ನಲ್ಲಿ ಪ್ರೈವೇಟ್ ಕೋಟಾ ಅಡಿಯಲ್ಲಿ ಅಂದರೆ ಪ್ರೈವೇಟ್ ಸೀಟ್ಗೆ ನೀವು ನಿಮ್ಮ ರ್ಯಾಂಕಿನ್ ಅನುಗುಣವಾಗಿ ನೀವು ಪ್ರೈವೇಟ್ ಸೀಟನ್ನು ಪಡೆದುಕೊಂಡ್ರೆ ಇಲ್ಲಿ ನಿಮ್ಮ ಫೀಸ್ ಇರೋದು 7 ಲಕ್ಷದಿಂದ 9.5 ಲಕ್ಷ ಅಂದರೆ 7 lakhs to 9.5 lakhsವರೆಗೆ ನಿಮ್ಮ ವಾರ್ಷಿಕ ಫೀಸ್ ಆಗಿರುತ್ತೆ. ಮತ್ತು ನಿಮ್ಮ ಹಾಸ್ಟೆಲ್ ಫೀಸ್ ಏನಿರುತ್ತಲ್ಲ ಅದು 1 ಲಕ್ಷದಿಂದ 1.5 ಲಕ್ಷದವರೆಗೆ ನಿಮ್ಮ ಹಾಸ್ಟೆಲ್ ಫೀಸ್ ಆಗಿರುತ್ತೆ. ಸೊ ಜನರಲಿ ಇಲ್ಲಿ ಶೇರಿಂಗ್ ಇರೋದಿಲ್ಲ, ಇಂಡಿವಿಜುವಲ್ ರೂಮ್ಗಳು ಇರುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಈ ಫೀಸ್ ಏನಿದೆಯಲ್ಲ ಪ್ರತಿಯೊಂದು ಸಿಟಿ ಟು ಸಿಟಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ಅಲ್ಲಿಯ ಕಾಸ್ಟ್ ಆಫ್ ಲಿವಿಂಗ್ ಮೇಲೆ ಆ ಹಾಸ್ಟೆಲ್ ಫೀಸು ನಿರ್ಣಯವನ್ನು ಮಾಡ್ತಾರೆ. ಅದೇ ರೀತಿ ಅದರ್ ಫೀಸ್ ಅಂತಂದರೆ ಮಿಸ್ಲೇನಿಯಸ್ ಫೀಸ್ ಸುಮಾರು 15,000ರಿಂದ 20,000 ರೂಪಾಯಿ ಫೀಸ್ ಇರುತ್ತೆ. ಸೊ ಇದು ಎಲ್ಲ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟು ಮತ್ತು ಲೈಬ್ರರಿ ಫೀಸು ಅದೆಲ್ಲ ಫೀಸ್ಗಳು ಸುಮಾರು 15,000ರಿಂದ 20,000 ಇರುತ್ತೆ. ಅದೇ ರೀತಿ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಪ್ರೈವೇಟ್ ಕೋಟಾ ಅಡಿಯಲ್ಲಿ ಸೀಟ್ ಪಡೆದಂತಹ ವಿದ್ಯಾರ್ಥಿಗಳು ಕೂಡ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಮತ್ತು ಇನ್ನು ಪ್ರೈವೇಟ್ ಮೈನಾರಿಟಿ ಕಾಲೇಜ್ನಲ್ಲಿ ಇನ್ನೊಂದು ಕೋಟಾ ಏನಪ್ಪ ಅಂತಂದರೆ ಮ್ಯಾನೇಜ್ಮೆಂಟ್ ಮತ್ತು NRI ಕೋಟಾ. ಸೊ ಮ್ಯಾನೇಜ್ಮೆಂಟ್ ಮತ್ತು NRI ಕೋಟಾದಲ್ಲಿ ಕಾಲೇಜ್ ಫೀಸ್ ಇರೋದು 25 ಲಕ್ಷದಿಂದ 50 ಲಕ್ಷದವರೆಗೆ ಕೂಡ ಮ್ಯಾನೇಜ್ಮೆಂಟ್ ಫೀಸ್ ಇರುತ್ತೆ. ಸೊ ಒಂದೊಂದು ಕಾಲೇಜ್ನಲ್ಲಿ ಒಂದೊಂದು ರೀತಿಯಾದಂಥ ಫೀಸ್ ಇದೆ. ಕೆಲವು ಕಾಲೇಜ್ನಲ್ಲಿ 37 ಲಕ್ಷ ಇದೆ, ಕೆಲವೊಂದು ಕಾಲೇಜ್ನಲ್ಲಿ 30 ಲಕ್ಷ ಇದೆ, ಕೆಲವೊಂದು ಕಾಲೇಜ್ನಲ್ಲಿ 40 ಲಕ್ಷ ಇದೆ. ಸೊ ಆಯಾ ಕಾಲೇಜ್ನಲ್ಲಿರುವಂಥ ಫೆಸಿಲಿಟಿ, ಆಯಾ ಕಾಲೇಜ್ನ ಇನ್ಫ್ರಾಸ್ಟ್ರಕ್ಚರ್, ಆಯಾ ಕಾಲೇಜ್ನಲ್ಲಿರುವಂತಹ ಒಂದು ರಿಸರ್ಚ್ ಒಂದು ಎಲ್ಲ ಅನುಗುಣವಾಗಿ ಆ ಕಾಲೇಜ್ಗಳು ತಮ್ಮ NRI ಕೋಟಾದ ಫೀಸನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಮತ್ತು NRI ಕೋಟಾದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೀಸ್ ಇರೋದು ಸುಮಾರು 1.5 ಲಕ್ಷದಿಂದ 2 ಲಕ್ಷದವರೆಗೆ NRI ಕೋಟಾದಲ್ಲಿರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೀಸ್ ಇರುತ್ತೆ. ಇದು ಮೆಡಿಕಲ್ ಹಾಸ್ಟೆಲ್ ಫೀಸ್ ಇರುತ್ತೆ. ಅದೇ ರೀತಿ ಅದರ್ ಫೀಸ್ ಅಂತ ಇರುತ್ತಲ್ಲ, ಅದು ಮೊದಲೇ ಹೇಳಿದಾಗೆ ಅದು 15,000ರಿಂದ 20,000 ರೂಪಾಯಿ ಕಾಮನ್ ಫೀಸ್. ಇದು ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿಯಲ್ಲಿ ಇದು ಕೂಡ ಕಾಮನ್ ಆಗಿರುತ್ತೆ. ಮತ್ತು NRI ಕೋಟಾದಲ್ಲಿ ಪಡೆದಂಥ ಸೀಟನ್ನು ಪಡೆದಂಥ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂತಹ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಆಗೋದಿಲ್ಲ. ಮತ್ತು ಪ್ರೈವೇಟ್ ಮೈನಾರಿಟಿ ಕಾಲೇಜ್ನಲ್ಲಿ ಇನ್ನೊಂದು ಕೋಟಾ ಇರುತ್ತೆ, ಅದು ಅದರ್ ಕೋಟಾ. ಈ ಅದರ್ ಕೋಟಾದಲ್ಲಿ ಕಾಲೇಜ್ ಫೀಸ್ ಏನಿರುತ್ತಲ್ಲ ಅದು ಸುಮಾರು 25 ಲಕ್ಷದಿಂದ 50 ಲಕ್ಷದವರೆಗೆ ಇರುತ್ತೆ. ಮತ್ತು ಹಾಸ್ಟೆಲ್ ಫೀಸ್ ಏನಿರುತ್ತಲ್ಲ ಇಲ್ಲಿ ಸುಮಾರು 1 ಲಕ್ಷದಿಂದ 1.5 ಲಕ್ಷ ಹಾಸ್ಟೆಲ್ ಫೀಸ್ ಇರುತ್ತೆ, ಇನ್ಕ್ಲೂಡಿಂಗ್ ಮೆಸ್ ಫೀಸ್. ಇದೆರಡು ಮೆಸ್ ಮತ್ತು ಹಾಸ್ಟೆಲ್ನ ಎರಡು ಫೀಸ್ಗಳ ಸೇರಿ. ಮತ್ತು ಅದೇ ರೀತಿ ಅದರ್ ಫೀಸು ಸುಮಾರು 15,000ರಿಂದ 20,000 ಇರುತ್ತೆ. ಸೊ ಈ ಅದರ್ ಕೋಟಾದಲ್ಲಿ ಸೀಟನ್ನು ಪಡೆದಂತಹ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಆಗೋದಿಲ್ಲ. ಸೊ ಇದು ಪ್ರೈವೇಟ್ ಮೈನಾರಿಟಿ ಕಾಲೇಜ್ನಲ್ಲಿರುವಂಥ ಫೀಸ್ ಸ್ಟ್ರಕ್ಚರ್ ಫಾರ್ MBBS ಸೀಟ್. ಈಗ ಮುಂದೆ ಯಾವುದಪ್ಪ ಅಂತಂದರೆ ಪ್ರೈವೇಟ್ ಯೂನಿವರ್ಸಿಟಿಗಳು. ಸೊ ಪ್ರೈವೇಟ್ ಯೂನಿವರ್ಸಿಟಿಗಳು ಕರ್ನಾಟಕದಲ್ಲಿ 3ರಿಂದ 4 ಪ್ರೈವೇಟ್ ಯೂನಿವರ್ಸಿಟಿಗಳು ಕರ್ನಾಟಕ ರಾಜ್ಯದಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಮೆಡಿಕಲ್ ಯೂನಿವರ್ಸಿಟಿಗಳು ಇವೆ. ಸೊ ಈ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್ಗಳು ಕೂಡ ಇರುತ್ತೆ, ಗೌರ್ಮೆಂಟ್ ಕೋಟಾಡಿಯಲ್ಲಿ ಕೂಡ ಕೆಲವು ಸೀಟ್ಗಳಿರುತ್ತೆ. ಇನ್ನು ಉಳಿದದೆಲ್ಲ ಪ್ರೈವೇಟ್ ಮತ್ತು NRI ಕೋಟಾಗಳ ಸೀಟ್ಗಳು
ಇರುತ್ತೆ. ಆಲ್ ಇಂಡಿಯಾ ರ್ಯಾಂಕಿನ ಪ್ರಕಾರ ಇಲ್ಲಿ ಯಾವುದೇ ರೀತಿ ಆಲ್ ಇಂಡಿಯಾ ನಿಮ್ಮ ಕೋಟಾ ಅಂತಿರುತ್ತಲ್ಲ ಆ ಕೋಟಾದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸೀಟ್ ಅವೈಲೇಬಲ್ ಇರೋದಿಲ್ಲ. ಸೊ ಗೌರ್ಮೆಂಟ್ ಕೋಟಾದಲ್ಲಿ ನೀವು ಸೀಟನ್ನು ಪಡೆದ್ರೆ ನಿಮ್ಮ ಕಾಲೇಜ್ ಫೀಸ್ ಇರೋದು 1 ಲಕ್ಷದಿಂದ 1.5 ಲಕ್ಷದವರೆಗೆ ನಿಮ್ಮ ಕಾಲೇಜ್ ಫೀಸ್ ಇರುತ್ತೆ. ಎಲ್ಲಿ? ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ. ಮತ್ತು ಹಾಸ್ಟೆಲ್ ಫೀಸ್ ಏನಿರುತ್ತಲ್ಲ, ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಗೌರ್ಮೆಂಟ್ ಸೀಟ್ ಅಡಿಯಲ್ಲಿ ಕೂಡ ಬಂದರೆ, ಯಾಕಂದ್ರೆ ಪ್ರೈವೇಟ್ ಯೂನಿವರ್ಸಿಟಿ ಆಗುತ್ತೆ, ತಮ್ಮದೇ ಆದಂಥ ಯೂನಿವರ್ಸಿಟಿಯನ್ನು ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ 60ರಿಂದ 80 ಸಾವಿರದವರೆಗೆ ನಿಮ್ಮ ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಆಗಿರುತ್ತೆ ಪ್ರತಿ ವರ್ಷ. ಅದರ್ ಫೀಸ್ ಅಂತ ಏನಿರುತ್ತಲ್ಲ ಇಲ್ಲಿ, ಸೊ ಯಾಕಂದರೆ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ ಆಬ್ವಿಯಸ್ಲಿ ತಮ್ಮದೇ ಆದಂಥ ಅತಿಯಾದ ಹೆಚ್ಚಿನ ಫೆಸಿಲಿಟಿಗಳು ವಿದ್ಯಾರ್ಥಿಗಳಿಗೆ ನೀಡಿರ್ತಾರೆ. ಸೊ ಆ ಎಲ್ಲ ಫೆಸಿಲಿಟಿಯ ಅನುಗುಣವಾಗಿ ಅಲ್ಲಿ ಅದರ್ ಫೀಸನ್ನು ಜಾಸ್ತಿ ಮಾಡ್ಕೊಂಡಿರ್ತಾರೆ. ಸೊ ಆ ಫೀಸ್ ಏನಿರುತ್ತಲ್ಲ ಸುಮಾರು 20,000ದಿಂದ 25,000ದವರೆಗೆ ಅದರ್ ಫೀಸು ಇರುತ್ತೆ. ಸೊ ಮತ್ತು ಸ್ಕಾಲರ್ಶಿಪ್ ಇಲ್ಲಿ ಕೂಡ ಈ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಗೌರ್ಮೆಂಟ್ ಕೋಟಾ ಅಡಿಯಲ್ಲಿ ಸೀಟನ್ನು ಪಡೆದಂಥ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸುಮಾರು 20,000ದಿಂದ 3 ಲಕ್ಷದವರೆಗೆ ಕೂಡ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಬೋದು. ಸೊ ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಪ್ರೈವೇಟ್ ಸೀಟ್ಗಳು ಅಂದರೆ ಪ್ರೈವೇಟ್ ಕೋಟಾ ಸೀಟ್ಗಳನ್ನು ಪಡೆದುಕೊಂಡ್ರೆ, ಅನ್ಎಡೆಡ್ ಸೀಟ್ ಅಂತ ಹೇಳ್ಬೋದು ನಾವು ಜನರಲ್ಗೆ, ಅನ್ಎಡೆಡ್ ಸೀಟ್ಗಳನ್ನು ಪಡ್ಕೊಂಡ್ರೆ ಇಲ್ಲಿ ಫೀಸ್ ಇರೋದು 9 ಲಕ್ಷದಿಂದ 10 ಲಕ್ಷ. ಸ್ವಲ್ಪ ಹೈಯರ್ ಫೀಸ್ ಇರುತ್ತೆ. ಪ್ರೈವೇಟ್ ಮೈನಾರಿಟಿ ಮತ್ತು ನಾನ್ ಮೈನಾರಿಟಿ ಕಾಲೇಜಿನಲ್ಲಿ ಸುಮಾರು 7ರಿಂದ 9.5 ಲಕ್ಷ ಇರುತ್ತೆ. ಇಲ್ಲಿ 9ರಿಂದ 10 ಲಕ್ಷದವರೆಗೆ ಪ್ರೈವೇಟ್ ಕಾಲೇಜಿನ ಫೀಸ್ ಇರುತ್ತೆ. ಅದೇ ರೀತಿ ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಇರೋದು 1 ಲಕ್ಷದಿಂದ 1.5 ಲಕ್ಷದವರೆಗೆ ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಇರುತ್ತೆ. ಮತ್ತು ಇನ್ನುಳಿದ ಅದರ್ ಮಿಸ್ಲೇನಿಯಸ್ ಫೀಸ್ ಏನಿರುತ್ತಲ್ಲ ಅದು 20ರಿಂದ 25 ಸಾವಿರ ಇರುತ್ತೆ. ಸೊ ಈ ಕೋಟಾದಲ್ಲಿ ಪ್ರವೇಶವನ್ನು ಪಡೆದಂಥ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಸೊ ಇದು ಪ್ರೈವೇಟ್ ಸೀಟ್ಗಳು, ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಪ್ರೈವೇಟ್ ಕೋಟಾ ಅಡಿಯಲ್ಲಿ. ಸೊ ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ NRI ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳನ್ನು ನೀವು ಪಡೆದುಕೊಂಡ್ರೆ ಇಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಫೀಸ್ ಏನಿರುತ್ತಲ್ಲ ಅದು ಸುಮಾರು 30 ಲಕ್ಷದಿಂದ 65 ಲಕ್ಷದವರೆಗೆ ನಿಮ್ಮ NRI ಕೋಟಾದ ಸೀಟ್ನ ಫೀಸ್ ಆಗಿರುತ್ತೆ. ಮತ್ತು ಹಾಸ್ಟೆಲ್ ಫೀಸ್ ಏನಿರುತ್ತಲ್ಲ ಇಲ್ಲಿ 1 ಲಕ್ಷದಿಂದ 1.5 ಲಕ್ಷದಿಂದ 2 ಲಕ್ಷದವರೆಗೆ ನಿಮ್ಮ ಹಾಸ್ಟೆಲ್ ಫೀಸ್ ಇರುತ್ತೆ NRI ಕೋಟಾದಲ್ಲಿ. ಮತ್ತು ಮಿಸ್ಲೇನಿಯಸ್ ಫೀಸ್ ಅಂತ 20ರಿಂದ 25 ಸಾವಿರ ರೂಪಾಯಿ ಅಡಿಷನಲ್ ಆಗಿ ನಿಮ್ಮ ಬೇರೆ ಬೇರೆ ವಿವಿಧ ಫೆಸಿಲಿಟಿಗಳ ಫೀಸನ್ನು ಇರುತ್ತೆ. ಇದು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ. ಮತ್ತು NRI ಕೋಟಾದಲ್ಲಿ ಅಡ್ಮಿಷನ್ ಪಡೆದಂತಹ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂತಹ ಸ್ಕಾಲರ್ಶಿಪ್ಗಳಿಗೆ ಎಲಿಜಿಬಲ್ ಆಗೋದಿಲ್ಲ. ಸೊ ಈಗ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಯಾವ ರೀತಿಯಾದಂಥ ಫೀಸ್ ಸ್ಟ್ರಕ್ಚರ್ ಇದೆ ಅಂತ ನೋಡೋಣ. ಸೊ ಕೇವಲ 5 ಕರ್ನಾಟಕ ರಾಜ್ಯದಲ್ಲಿ 5 ಡೀಮ್ಡ್ ಯೂನಿವರ್ಸಿಟಿಗಳಿವೆ. ಸೊ ಈ 5 ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಕೇವಲ 10ರಿಂದ 20% ಸೀಟ್ಗಳು ಮಾತ್ರ ಗೌರ್ಮೆಂಟ್ ಅಡಿಯಲ್ಲಿರುತ್ತೆ, ಅಂದರೆ ಗೌರ್ಮೆಂಟ್ ಸೀಟ್ನಲ್ಲಿರುತ್ತೆ. ಸೊ ಈ ಗೌರ್ಮೆಂಟ್ ಕೋಟಾದಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಫೀಸ್ ಏನಿರುತ್ತಲ್ಲ ಇಲ್ಲಿ 1.5 ಲಕ್ಷದಿಂದ 2.5 ಲಕ್ಷದವರೆಗೆ ಇರುತ್ತೆ. ಡೀಮ್ಡ್ ಯೂನಿವರ್ಸಿಟಿಗಳು ಅಂತಂದರೆ ತಮ್ಮದೇ ಆದಂತಹ ಯೂನಿವರ್ಸಿಟಿ ಇರುತ್ತೆ, ನಿಮ್ಮ ಡಿಗ್ರಿ ಕೂಡ ಅವ್ರದ್ದೇ ಯೂನಿವರ್ಸಿಟಿ ಹೆಸರಿನಲ್ಲಿ ಬರುತ್ತೆ. ಸೊ ಆ ಕಾರಣದಿಂದ ಇಲ್ಲಿ ಏನಿರುತ್ತೆ ಸ್ವಲ್ಪ ಫೀಸ್ ಕೂಡ ಜಾಸ್ತಿ ಇರುತ್ತೆ. ಅಡಿಷ್ನಲ್ 1.5 lakhs to 2.5 lakhsವರೆಗೆ ಗೌರ್ಮೆಂಟ್ ಕೋಟಾದಲ್ಲಿ ನೀವು ಸೀಟನ್ನು ಪಡೆದರೆ ಇಷ್ಟಿರುತ್ತೆ. ಅದೇ ರೀತಿ ಹಾಸ್ಟೆಲ್ ಏನಿರುತ್ತಲ್ಲ ಹಾಸ್ಟೆಲ್ ಫೀಸ್ ಸುಮಾರು 1 ಲಕ್ಷದಿಂದ 1.5 ಲಕ್ಷದವರೆಗೆ ನಿಮ್ಮ ಹಾಸ್ಟೆಲ್ ಫೀಸ್ ಇರುತ್ತೆ. ಮತ್ತು 20ರಿಂದ 25 ಸಾವಿರ ನೀವು ಅಡಿಷ್ನಲ್ ಫೀಸ್ ಮಿಸ್ಲೇನಿಯಸ್ ಫೀಸ್ ಅಂತ ಹೇಳ್ತೇನಲ್ಲ ಅದನ್ನು ನೀವು ಕಟ್ಟಬೇಕಾಗುತ್ತೆ. ಅದೇ ರೀತಿ ಈ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಕೂಡ ನೀವು ಗೌರ್ಮೆಂಟ್ ಕೋಟಾದಲ್ಲಿ ನೀವು ಸೀಟನ್ನು ಪಡೆದುಕೊಂಡ್ರೆ ಅಲ್ಲಿಯೂ ಕೂಡ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸೊ ಇದು ಫೀಸ್ನ ಕುರಿತಂತಹ ಮಾಹಿತಿ ವಿವಿಧ ರೀತಿಯ ಕಾಲೇಜ್ಗಳಲ್ಲಿ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮಗೆ ಟೋಟಲ್ ಸೀಟ್ ಏನಿರುತ್ತಲ್ಲ ಇಲ್ಲಿ ಪ್ರತಿಶತ ಸೀಟ್ಗಳು ಏನಿರುತ್ತಲ್ಲ ಈ ಎಲ್ಲ ಸೀಟ್ಗಳು ಬೇಸ್ಡ್ ಆನ್ ಅಗೇನ್ ಮತ್ತು ನಿಮ್ಮ ಕ್ಯಾಟಗರಿ ಆಗಿರಲಿ ಜನರಲ್ ಮೆರಿಟ್ಗೆ ಇಷ್ಟು ಮತ್ತು ಅಲ್ಲಿ ಸಬ್ ಡಿವೈಡ್ ಕೂಡ ಆಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ಕ್ಯಾಟಗರಿ ಮುಖಾಂತರ ನಿಮಗೆ ಯಾವ ಕಾಲೇಜ್ಗಳು ಎಲಿಜಿಬಲ್ ಆಗುತ್ತಲ್ಲ ಅದನ್ನು ಸರಿಯಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಸೊ ಹೋಪ್ ವಿದ್ಯಾರ್ಥಿಗಳೇ, ಸೊ ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯೋಗವಾಗಿದೆ ಅಂತ ಅನ್ಕೊತೀನಿ. ಸೊ ನಿಮ್ಗೇನಾದರೂ ಯಾವುದೇ ರೀತಿಯಾದಂಥ ಡೌಟ್ಗಳಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಸಂಶಯಗಳಿಗೆ ಅಥವಾ ನಿಮ್ಮ ಡೌಟ್ಗಳಿಗೆ ನಾವು ಉತ್ತರ ನೀಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಅಂದ್ಕೊಂಡ್ರೆ ಮತ್ತು ಇದು ಬೇರೆಯವ್ರಿಗೂ ಕೂಡ ಉಪಯೋಗವಾಗುತ್ತೆ ಅಂತಂದರೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. Click on subscribe button and press the bell icon to get updates from All Academy.